ಪ್ರತಿಭಟನೆ ವರ್ಸಸ್ ಪ್ರತಿಭಟನೆ. ಸಾಂಸ್ಕೃತಿಕ ನಗರಿ ಇಂದು ಎರಡೆರಡು ಪ್ರತಿಭಟನೆಗೆ ಸಾಕ್ಷಿಯಾಯಿತು. ಮೂಡ ಅಕ್ರಮ ವಿರುದ್ಧ ಬಿಜೆಪಿ ಬೀದಿಗಿಳಿದ್ರೆ ಅವರ ವಿರುದ್ಧವೇ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಮಾಡಿದ್ದಾರೆ. ಮೊದಲು ಶಾಂತಿಯುತವಾಗಿದ್ದ ಕಾಂಗ್ರೆಸ್ ಪ್ರತಿಭಟನೆ ನಂತರ ತೀವ್ರ ಸ್ವರೂಪ ಪಡ್ಕೊಳ್ತು. ಅಕ್ಷರಶಃ ಡ್ರಾಮಾ. ಕಾಂಗ್ರೆಸ್ ಕಾರ್ಯಕರ್ತರು ನಡೆಸಿದ ಪ್ರತಿಭಟನೆ ಇಂದು ಹೋರಾಟದ ಬದಲಾಗಿ ಹೈ ಡ್ರಾಮಾವಾಗಿ ಬದಲಾಗಿತ್ತು. ಪ್ರತಿಭಟನೆಗಳ ನಗರಿಯಾದ ಸಾಂಸ್ಕೃತಿಕ ನಗರಿ. ಮೈಸೂರು ಇಂದು ಪ್ರತಿಭಟನೆಗಳ ಆಗರವಾಗಿತ್ತು. ಎಲ್ಲಿ ನೋಡಿದ್ರು ಧಿಕ್ಕಾರ ಧಿಕ್ಕಾರ. ಒಂದು ಕಡೆ ಬಿಜೆಪಿ, ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಮೂಡ ಅಕ್ರಮ ಖಂಡಿಸಿ ಬಿಜೆಪಿ ಮೈಸೂರು ಚಲೋ ನಡೆಸಿದ್ರೆ, ಬಿಜೆಪಿ ಪ್ರತಿಭಟನೆಗೆ ವಿರುದ್ಧವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು. ಮೂಡ ಹಗರಣದ ವಿರುದ್ಧ ಪ್ರತಿಭಟಿಸುವ ಮೂಲಕ ಬಿಜೆಪಿ ರಾಜಕೀಯ ಮಾಡ್ತಿರೋದಾಗಿ ಆರೋಪಿಸಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತು. ಬ್ಯಾರಿಕೇಡ್ ಹಾರಿ ಬಿಜೆಪಿ ನಾಯಕರ ಮೇಲೆ ಮುತ್ತಿಗೆ ಯತ್ನ. ಮೊದಲು ಬಿಜೆಪಿ ಪ್ರತಿಭಟನೆ ವಿರುದ್ಧ ಮೂಡ ಕಚೇರಿ ಬಳಿ ಧರಣಿ ಮಾಡುತ್ತಿದ್ದ ಕಾಂಗ್ರೆಸ್ ಕಾರ್ಯಕರ್ತರು ಬಳಿಕ ದಿಢೀರ್ ಅಂತ ಬಿಜೆಪಿ ಪ್ರತಿಭಟನೆ ನಡೆಸುತ್ತಿದ್ದ ಕಡೆಗೆ ನುಗ್ಗಲು ಯತ್ನಿಸ್ತಾರೆ. ಆದ್ರೆ ಪೊಲೀಸರು ಇವರಿಗೆ ತಡೆಗೋಡೆಯಾಗಿ ಮುಂದೆ ನಿಂತಿದ್ರು. ನಾ ಕೊಡೆ ನೀ ಬಿಡೆ ಅನ್ನೋ ಹಾಗೆ ಪೊಲೀಸರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಶಕ್ತಿ ಪ್ರದರ್ಶನವನ್ನ ಮಾಡಿದ್ರು. ಈ ವೇಳೆ ಪ್ರತಿಭಟನಾಕಾರರಲ್ಲೊಬ್ಬ ಪೊಲೀಸರು ಹಾಕಿದ್ದ ಬ್ಯಾರಿಕೇಡ್ ಹಾರಿ ಬಿಜೆಪಿ ಪ್ರತಿಭಟನೆಯಲ್ಲಿ ನುಗ್ಗಲು ಯತ್ನಿಸಿ ಹೈ ಡ್ರಾಮಾ ಸೃಷ್ಟಿಸಿದ್ದಾನೆ. ಆದ್ರೆ ಪೊಲೀಸರು ಹರಸಾಹಸ ಪಟ್ಟು ಅವನನ್ನ ತಡೆದಿದ್ದಾರೆ. ಕೆಲಕಾಲ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಪೊಲೀಸರಿಗೆ ಕೈ ನಾಯಕ ವಿಜಯ್ ಕುಮಾರ್ ಆವಾಜ್. ಬಿಜೆಪಿ ನಾಯಕರು ಮೂಡ ಹಗರಣದ ವಿರುದ್ಧ ಮಹಾರಾಜ ಕಾಲೇಜು ಮೈದಾನದಲ್ಲಿ ಪ್ರತಿಭಟನೆ ಮಾಡಿದ್ರು. ಈ ವೇಳೆ ಅಲ್ಲಿಗೆ ಬಿಡದಿದ್ದಕ್ಕೆ ಪೊಲೀಸರಿಗೇನೆ ಕಾಂಗ್ರೆಸ್ ನಾಯಕ ವಿಜಯ್ ಕುಮಾರ್ ಆವಾಜ್ ಹಾಕಿದ್ದಾರೆ. ನಮ್ಮನ್ನ ಯಾಕೆ ಮಹಾರಾಜ ಕಾಲೇಜ್ ಮೈದಾನಕ್ಕೆ ಬಿಡಲ್ಲ, ನಮ್ಮನ್ ಬಿಡಿ ಇಲ್ಲ ಪರಿಣಾಮವನ್ನ ಎದುರಿಸಿ ಅಂತ ರೋಪು ಹಾಕಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರ ನಿಯಂತ್ರಿಸಲು ಪೊಲೀಸರ ಹರಸಾಹಸ. ಇಂದು ಪ್ರತಿಭಟನೆ ಹಿನ್ನೆಲೆ ಪೊಲೀಸರು ಮೂಡ ಕಚೇರಿಗೆ ನಾಕಾಬಂದಿ ಹಾಕಿದ್ರು. ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಪ್ರತಿಭಟನೆ ನಡೆಸುತ್ತಿರುವ ಜಾಗಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದಾಗ ಇದನ್ನ ತಡೆಯಲು ಪೊಲೀಸರು ಹರಸಾಹಸ ಪಟ್ರು. ಈ ವೇಳೆ ಪೊಲೀಸರ ಜೊತೆ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ವಾಗ್ವಾದ ನಡೆಸಿದ್ರು. ಕೇವಲ ಪುರುಷರು ಮಾತ್ರವಲ್ಲದೆ ಮಹಿಳಾ ಕಾರ್ಯಕರ್ತರು ಕೂಡ ಹೋರಾಟದಲ್ಲಿ ಭಾಗಿಯಾಗಿದ್ರು. ಬಿಜೆಪಿ ಪ್ರತಿಭಟನೆಗೆ ಉತ್ತರ ಕೊಡ್ತೀವಿ ಎಂದ ಡಿಕೆಶಿ. ಮೈಸೂರಿನಲ್ಲಿ ಬಿಜೆಪಿ ಪ್ರತಿಭಟನೆ ಬಗ್ಗೆ ಡಿಕೆಶಿ ಪ್ರತಿಕ್ರಿಯಿಸಿದ್ದಾರೆ. ಬಿಜೆಪಿಯವರು ರಾಜಕಾರಣ ಮಾಡ್ತಿದ್ದಾರೆ ಅಷ್ಟೇ ಎಂದಿದ್ದಾರೆ. ಮೈಸೂರು ಏನು ಅವ್ರು ಮಾಡ್ತಾ ಇದ್ದಾರೆ ರಾಜಕಾರಣ ಮಾಡ್ತಾ ಇದ್ದಾರೆ ಅಷ್ಟೇ. ಅದ್ರಲ್ಲಿ ಏನು ಉರುಳಿಲ್ಲ, ಏನಿಲ್ಲ. ನಮ್ಗೆ ಉತ್ತರ ಏನ್ ಕೊಡ್ಬೇಕು ಟೈಮ್ ಬರ್ತದೆ, ಅದಕ್ಕೆಲ್ಲ ಉತ್ತರ ಕೊಡ್ತೀವಿ. ಪ್ರತಿಭಟನೆ ವೇಳೆ ಬ್ಯಾರಿಕೇಡ್ ಏರಲು ಲೋಕಸಭೆ ಪರಾಜಿತ ಅಭ್ಯರ್ಥಿ ಲಕ್ಷ್ಮಣ್ ಹಾಗೂ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್ ಯತ್ನಿಸಿದ್ರು. ಈ ವೇಳೆ ಪೊಲೀಸರು ತಡೆದಿದ್ದಕ್ಕೆ ವಾಗ್ವಾದ ನಡೆಸಿದ್ರು. ಇತ್ತ ಭದ್ರತಾ ಸಿಬ್ಬಂದಿ ಜೊತೆ ಕಾಂಗ್ರೆಸ್ ಕಾರ್ಯಕರ್ತನೊಬ್ಬ ತಗಾದೆ ತೆಗೆದ ಘಟನೆ ನಡೆಯಿತು. ಒಟ್ಟಾರೆ
ಮೈಸೂರಿನಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಎರಡೂ ಪಕ್ಷದ ನಾಯಕರು ಪ್ರತಿಭಟನೆ ನಡೆಸಿದ್ರು. ಒಂದು ಅಕ್ರಮ ನಡೆದ ಆರೋಪ ಕೇಳಿ ಬಂದಿದೆ. ಅದರ ವಿರುದ್ಧ ಬಿಜೆಪಿ ಪ್ರತಿಭಟನೆ ನಡೆಸಿದೆ. ಪ್ರತಿಭಟನೆ ನಡೆಸುವುದು ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಎಲ್ಲರ ಹಕ್ಕು. ಆದ್ರೆ ಬಿಜೆಪಿ ಪ್ರತಿಭಟನೆ ನಡೆಸಿದ್ದ ಜಾಗಕ್ಕೆ ಮುತ್ತಿಗೆ ಹಾಕಲು ಹೋಗಿ ಕಾಂಗ್ರೆಸ್ ಕಾರ್ಯಕರ್ತರು ಆ ಹಕ್ಕನ್ನ ಕಸಿಯುವ ಪ್ರಯತ್ನ ಮಾಡಿದ್ದಾರೆ ಅನ್ನೋ ಆಕ್ರೋಶ ಕೇಳಿ ಬಂದಿದೆ. ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.